ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಮೈಸೂರಿನ ಉದಯಗಿರಿಯಲ್ಲಿ ಆಗಿರುವಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಯಾರು ಕಲ್ಲು ಹೊಡೆದಿದ್ದಾರಲ್ಲ ಅಂಥವರನ್ನ ಒಬ್ಬೊಬ್ಬರನ್ನಾಗಿ ಹುಡುಕುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸರು ಅವ್ರನ್ನ ಹುಡುಕೋದಕ್ಕೆ ಶುರು ಮಾಡ್ತಾ ಇದ್ದಂತೆಯೇ ಅಮಾಯಕರನ್ನು ಬಿಟ್ಟುಬಿಡಿ ಅನ್ನುವಂಥದ್ದು ಒಂದು ಕಡೆ ನಡೀತಾ ಇತ್ತು. ಮತ್ತೊಂದು ಕಡೆ ಈ ಇಡೀ ಗಲಭೆಗೆ ಕಿಡಿ ಹಚ್ಚಿದಂತಹ ವ್ಯಕ್ತಿಯೊಬ್ಬ ಇದ್ದಾನೆ. ಇದರಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಅದು ಒಂದು ಪೋಸ್ಟ್ ಮಾಡಿದಂಥವನು, ಇನ್ನೊಂದು ಆ ಪೋಸ್ಟನ್ನು ನೋಡಿ ಪ್ರಚೋದನೆ ಮಾಡಿದಂಥವನು. ಇವರಿಬ್ಬರು ಬಹಳ ಮುಖ್ಯವಾಗಿರುವಂಥದ್ದು. ಈ ಪೋಸ್ಟ್ ಹಾಕಿದವನು ಯಾರು ಅನ್ನೋದರ ಬಗ್ಗೆ, ಆತನ ಲಿಂಕ್ಗಳ ಬಗ್ಗೆ ಒಂದು ಕಡೆಯಲ್ಲಿ ಚರ್ಚೆ ನಡೀತಾ ಇದ್ದರೆ, ಇನ್ನು ಪ್ರಚೋದನೆ ಮಾಡಿದವನಿದ್ದಾನಲ್ಲ, ಬಲಿಯಾಗುವುದಕ್ಕೂ ಸಿದ್ಧ ಅಂತ ಹೇಳಿದವನಿದ್ದಾನಲ್ಲ, ಅವನು ಈಗ ಏನಾಗಿದ್ದಾನೆ ಅನ್ನುವಂಥದ್ದೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಅಡಗಿ ಕುಳಿತ ಮುಷ್ತಾಕ್. ಯಾಕಂದರೆ ಈ ಇಡೀ ಪ್ರಕರಣದಲ್ಲಿ ಒಂದು ಕಡೆಯಲ್ಲಿ ಸುರೇಶ್ ಅಲಿಯಾಸ್ ಸತೀಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂತಹ ವ್ಯಕ್ತಿ, ಈತ ಪೋಸ್ಟ್ ಮಾಡಿದವನು. ಆ ಪೋಸ್ಟನ್ನು ನೋಡಿ ಧರ್ಮರಕ್ಷಣೆಯ ಹೆಸರಿನಲ್ಲಿ ಪ್ರಚೋದನೆ ಮಾಡಿ, ನಾವು ಬಲಿಯಾಗೋದಕ್ಕೆ ಸಿದ್ಧ ಇರಬೇಕು, ನಮ್ಮ ಮಕ್ಕಳು ಬಲಿಯಾಗೋದಕ್ಕೆ ಸಿದ್ಧ ಇರಬೇಕು, ಇದರ ಮೂಲಕವಾಗಿ ಮಾತ್ರ ಧರ್ಮರಕ್ಷಣೆ ಮಾಡಬೇಕು ಅನ್ನುವ ರೀತಿಯಲ್ಲಿ ದೊಡ್ಡದಾಗಿ ಮಾತಾಡಿದಂಥ ವ್ಯಕ್ತಿ ಪೊಲೀಸರು ಯಾವಾಗ ಹುಡುಕೋದಕ್ಕೆ ಶುರು ಮಾಡಿದ್ರು ಅಡಗಿ ಕುಳಿತಿದ್ದಾನೆ. ಈಗ ಆತನನ್ನು ಹುಡುಕೋದಕ್ಕೆ ಪೊಲೀಸರು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿಕೊಂಡಿದ್ದಾರೆ. ಆತ ಎಲ್ಲಿದ್ದಾನೆ, ಏನಾಗಿದ್ದಾನೆ, ಆತನ ಸುಳಿವು ಯಾವ ಸ್ವರೂಪದಲ್ಲಿ ಸಿಕ್ಕಿದೆ, ಹಾಗೆಯೇ ಈ ಕಿಡಿ ಹಚ್ಚಿದಂಥ ಇನ್ನೊಬ್ಬ ವ್ಯಕ್ತಿ ಇದ್ದಾನಲ್ಲ, ಆತನಿಗೂ ಕಾಂಗ್ರೆಸ್ದವರು ಆರೋಪ ಮಾಡ್ತಾ ಇರುವಂತೆ RSSಗೂ ನಿಜಕ್ಕೂ ಲಿಂಕ್ ಇದೆಯಾ, RSS ಜೊತೆಗಿನ ಲಿಂಕ್ ಬಗೆಗೆ BJP ನಾಯಕರು ಹೇಳ್ತಾ ಇರುವಂಥದ್ದು ಏನು, ಹಾಗೆಯೇ ಪ್ರತಾಪ್ ಸಿಂಹ ವಿಚಾರವೂ ಕೂಡ ಇಲ್ಲಿ ಯಾಕೆ ಬರ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ವಿವರವಾದಂತಹ ವರದಿಯ ಮೂಲಕವಾಗಿ ತೋರಿಸ್ತೀನಿ. ಹಾಗೆಯೇ ಎರಡನೇ ಸುದ್ದಿ ಇರುವಂಥದ್ದು, ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿ, ವಿವಿ ಬಂದ್. ತಾಲೂಕಿಗೊಂದು ಡಿಗ್ರಿ ಕಾಲೇಜು, ಇದು 2006-07 ಅವಧಿಯಲ್ಲಿ ಬಂದಿರುವಂಥ ಒಂದು ಕಾನ್ಸೆಪ್ಟ್. ತಾಲೂಕಿಗೊಂದು ಡಿಗ್ರಿ ಕಾಲೇಜ್, ಅದಾದ ನಂತರ ಹೋಬಳಿಗೊಂದು PU ಕಾಲೇಜ್, ಇದರ ನಡುವೆ ಜಿಲ್ಲೆಗೊಂದು ಯೂನಿವರ್ಸಿಟಿ. ಬಹುಶಃ ಕರ್ನಾಟಕದಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ದವರು ಇಲ್ಲೋ ಗೊತ್ತಿಲ್ಲ ನಮ್ಮ ರಾಜಕಾರಣಿಗಳು, ಆದರೆ ಕ್ವಾಂಟಿಟಿ ಆಫ್ ಎಜುಕೇಷನ್ ಬಗ್ಗೆ ಬಹಳ ಯೋಚನೆ ಮಾಡಿದ್ದಾರೆ. ಕ್ವಾಂಟಿಟಿ ಅಂದರೆ ಏನಂದರೆ, ನಿಮ್ಮ ಹತ್ತಿರಕ್ಕೆ ನಾವು ಇಷ್ಟೆಲ್ಲ ಕಾಲೇಜುಗಳನ್ನ ತಂದು ಕೊಡ್ತೀವಿ ಅಂತೇಳಿ. ಯೂನಿವರ್ಸಿಟಿಯನ್ನು ಕೂಡ ಸಾಮಾನ್ಯ ಸರ್ಕಾರಿ ಕಾಲೇಜಿನ ಮಟ್ಟಕ್ಕೆ, ಅಂದರೆ ಸರ್ಕಾರಿ ಕಾಲೇಜಿನ ಮಟ್ಟಕ್ಕೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಕಟ್ಟಡಗಳು ಇದ್ದ ತಕ್ಷಣ ಅದು ಯೂನಿವರ್ಸಿಟಿ ಆಗೋದಿಲ್ಲ. ಕಟ್ಟಡಗಳೇ ಯೂನಿವರ್ಸಿಟಿ ಅಲ್ಲ ಅನ್ನುವಂಥದ್ದನ್ನು ನಮ್ಮ ಆಡಳಿತ ನಡೆಸುವಂಥವ್ರು ಅನೇಕ ಸಂದರ್ಭಗಳಲ್ಲಿ ಕಟ್ಟಡಗಳೇ ಯೂನಿವರ್ಸಿಟಿ ಅಂತ ನಮ್ಮನ್ನು ನಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಶಿಕ್ಷಣವನ್ನು ಪಡೆದಿರುವಂಥ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ, ಕಟ್ಟಡಗಳೇ ಯೂನಿವರ್ಸಿಟಿಗಳು ಅಲ್ಲ. ಯೂನಿವರ್ಸಿಟಿಗಳ ಸ್ವರೂಪದಲ್ಲಿ ಇರಬೇಕು. ವಿಶ್ವವಿದ್ಯಾಲಯ ಅಂತ ಅದಕ್ಕೆ ಹೆಸರು. ಆ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಬಹಳ ಮುಖ್ಯವಾಗಿರುವಂಥದ್ದು. ಆ ಸ್ವರೂಪದ ವಿದ್ಯಾಲಯ ಅದಾಗಬೇಕು. ಆ ಸ್ವರೂಪದಲ್ಲಿ ವಿದ್ಯಾಲಯಗಳನ್ನು ಮಾಡೋದು ಬಿಟ್ಟು ಜಿಲ್ಲೆಗೊಂದು ಯೂನಿವರ್ಸಿಟಿಯಿಂದ ಮಾಡೋಕ್ಕೆ ಹೋಗಿ ಅದಕ್ಕೆ 2 ಕೋಟಿ ರೂಪಾಯಿ, ಅಂದರೆ ಎಲ್ರಿಗೂ ಕೂಡ ನಾವು ದುಡ್ಡು ಕೊಡ್ತಾ ಇರಬೇಕಲ್ಲ, ಈಗ ಅಷ್ಟು ಯೂನಿವರ್ಸಿಟಿಗಳು ಅಂತ ಹೇಳಿದ್ರೆ 2 ಕೋಟಿ ರೂಪಾಯಿ ಕೊಡೋದು. ಇದರಿಂದ ಒಂದು ಯೂನಿವರ್ಸಿಟಿಯನ್ನು ಮಾಡೋದಕ್ಕೆ ಸಾಧ್ಯನಾ? ಅದಕ್ಕೆ ಬರಬೇಕಾಗಿರುವಂತಹ ಒಳ್ಳೆ ವಿದ್ಯಾರ್ಥಿಗಳು ಸಿಗ್ತಾರಾ ಅನ್ನೋಂಥ ಒಂದು ಪ್ರಶ್ನೆ. ಆದರೆ ವಿದ್ಯಾರ್ಥಿಗಳ ಜೊತೆಗೇ ಬಹಳ ಮುಖ್ಯವಾಗಿರುವಂಥ ಫ್ಯಾಕಲ್ಟಿ, ಒಳ್ಳೆಯ ಪ್ರೊಫೆಸರ್ಗಳು, ಒಳ್ಳೆಯ ಲೆಕ್ಚರರ್ಸು ಅಲ್ಲಿ ಇದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯೂನಿವರ್ಸಿಟಿಗಳು ಕೇವಲ ನಿಮಗೆ ಹೆಚ್ಚುವರಿ ಜಾಬನ್ನು ಸೃಷ್ಟಿ ಮಾಡ್ತಕ್ಕಂತಹ ಕೇಂದ್ರಗಳು ಆಗಬಾರ್ದು. ಅದು ಕಲಿಕೆಯ ಕೇಂದ್ರಗಳಾಗಬೇಕು, ಅದು ಜ್ಞಾನದ ಕೇಂದ್ರಗಳಾಗಬೇಕು. ಈಗ ಸುಮಾರು ಯೂನಿವರ್ಸಿಟಿಗಳನ್ನು ಹೀಗೆ ಜಿಲ್ಲೆಗೊಂದು ಯೂನಿವರ್ಸಿಟಿಗಳೇನೋ ಹುಟ್ಟು ಹಾಕುವಂಥ ಕೆಲಸ ಮಾಡಿದ್ರು, ಅವುಗಳನ್ನು ಬಂದ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಹಾಗಾದರೆ ಸರ್ಕಾರದ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಬಂದ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಅಡಗಿ ಕುಳಿತ ಮುಷ್ತಾಕನ ಬಗ್ಗೆಯೂ ಕೂಡ ನಿಮಗೆ ಹೇಳಬೇಕು. ಹಾಗೆಯೇ RSSಗೂ ಇದಕ್ಕೂ ಲಿಂಕ್ ಇದೆಯಾ, ಈ ಗಲಭೆಗೂ ಲಿಂಕ್ ಇದೆಯಾ, ಮತ್ತು ಒಬ್ಬ ವ್ಯಕ್ತಿಯನ್ನು ಮುಂದಿಟ್ಕೊಂಡು ಇವನಿಂದಾಗಿಯೇ ಫುಲ್ RSS ಇದ್ರ ಜೊತೆಗೆ ಲಿಂಕ್ ಆಗಿದೆ ಅಂತ ಹೇಳುವಂತಹ ಪ್ರಸಂಗ ಇದೆಯಲ್ಲ, ಇದು ಒಂದು ವಿಚಿತ್ರವಾಗಿರುವಂತಹ ನಂಟು ಬೆಸೆಯುವ ಪ್ರಯತ್ನದಂತೆ ಕಾಣ್ತಾ ಇದೆ. ಏನೇ ಆಗಲಿ,
ಆರೋಪ ಪ್ರತ್ಯಾರೋಪ ರಾಜಕೀಯದ ಸುತ್ತು ಇದ್ದೇ ಇರುವಂಥದ್ದು. ಯಾವ ಸ್ವರೂಪದಲ್ಲಿ ಉದಯಗಿರಿಯ ಸುತ್ತಲೂ ಇನ್ನೂ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಅಡಗಿ ಕುಳಿತಂತಹ ಮುಷ್ತಾಕನ ಹುಡುಕಾಟ ಹೇಗೆ ಸಾಗಿದೆ ಅನ್ನೋದನ್ನು ಈ ವರದಿ ಮೂಲಕ ನಿಮಗೆ ತೋರಿಸ್ತೀನಿ. ಈಗಾಗಲೇ ಹೊತ್ತಿ ಉರಿದಿರುವ ಮೈಸೂರಿನ ಉದಯಗಿರಿಯಲ್ಲಿ ರಾಜಕೀಯ ವಾಗ್ಯುದ್ಧಗಳ ಬಿಸಿ ಏರಿದೆ. ವಿವಾದಿತ ಪೋಸ್ಟ್ ಹಾಕಿದ್ದವ ಯಾರು ಎಂಬ ಬಗ್ಗೆಯೇ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿಯಾಗಿದೆ. ಮೈಸೂರಿನಲ್ಲಿ ದೊಂಬಿ ಎಬ್ಬಿಸಲೆಂದೇ ಆರ್ಎಸ್ಎಸ್ನವರು ಮೈಸೂರಿಗೆ ಬಂದಿದ್ದಾರೆ ಎಂಬ ಆರೋಪ ಕೇಳಿದೆ. ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಇದಕ್ಕೆಲ್ಲ ಕುಮ್ಮಕ್ಕು ಅನ್ನೋದು ಕಾಂಗ್ರೆಸ್ ವಾದ. ಆರ್ಎಸ್ಎಸ್ ಚಡ್ಡಿವಾಲ ಅಂತ ಹೇಳಿದ್ ನೋಡಿ, ಇಲ್ಲಿದೆ ಫೋಟೋ ಹತ್ರ. ದಿಸ್ ಇಸ್ ದ ಮ್ಯಾನ್. ಇಸ್ ಹಿ ನಾಟ್ ಫ್ರಮ್ ಆರ್ಎಸ್ಎಸ್? ಎಲ್ಲಾರು ಹೇಳ್ತಾ ಇದ್ದೀನಿ ನಾನು. 300 ಜನ ಬಂದಿದ್ದಾರೆ ಮೈಸೂರಿಗೆ, ಅದ್ರಲ್ಲಿ 50 ಜನ NR ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ ಅನ್ನುವಂಥದ್ದು ನನ್ನ ಆಪಾದನೆ. FIR ಮಾಡಬೇಕು ಪ್ರತಾಪ್ ಸಿಂಹ ವಿರುದ್ಧ ಇಮಿಡಿಯೇಟ್ ಆಗಿ. ಊರಿಂದ ಎಸ್ಕೇಪ್ ಆಗೋದಕ್ಕಿಂತ ಮುಂಚೆ ಅವನ್ನ ದೇ ಶುಡ್ ಅರೆಸ್ಟ್. ಲಕ್ಷ್ಮಣ್ ಹೀಗೆ ಹೇಳ್ತಿರುವಾಗಲೇ ಬಿಜೆಪಿ ನಾಯಕರು ಉದಯಗಿರಿಗೆ ಭೇಟಿ ಕೊಟ್ಟಿದ್ರು. ತಮ್ಮ ಪಾತ್ರವೇನೂ ಇಲ್ಲ ಎಂದು ಸಬೂಬು ನೀಡಿದ್ದರು. ಅದಾದ ಮರುದಿನವೇ ಸಾಕ್ಷಿ ಸಮೇತ ಟಾಂಗ್ ಕೊಟ್ಟಿದ್ರು ಕಾಂಗ್ರೆಸ್ನ ಲಕ್ಷ್ಮಣ್. ಸುರೇಶ್ ಅಲಿಯಾಸ್ ಸತೀಶ್ ಆರ್ಎಸ್ಎಸ್ ವೇಷ ಧರಿಸಿಕೊಂಡು ಆರ್ಎಸ್ಎಸ್ ಬೈಠಕ್ನಲ್ಲಿ ಕೂತಿದ್ದ ಫೋಟೋ ರಿಲೀಸ್ ಮಾಡಿದ್ದ ಲಕ್ಷ್ಮಣ್ ಬಿಜೆಪಿಗರಿಗೆ ಟಾಂಗ್ ಕೊಟ್ಟಿದ್ರು. ಆರ್ಎಸ್ಎಸ್ ಚಡ್ಡಿವಾಲ ಅಂತ ಹೇಳಿದ್ ನೋಡಿ, ಇಲ್ಲಿದೆ ಫೋಟೋ ಹತ್ರ. ದಿಸ್ ಇಸ್ ದ ಮ್ಯಾನ್. ಇಸ್ ಹಿ ನಾಟ್ ಫ್ರಮ್ ಆರ್ಎಸ್ಎಸ್? ಈ ಸಿಟ್ಟಿಂಗ್ ಇನ್ ಬೈಠಕ್ ಆಫ್ ಆರ್ಎಸ್ಎಸ್. ಸುರೇಶ್ ಅಣ್ಣ ಅಲಿಯಾಸ್ ಪಾಂಡುರಂಗ, ಇದು ಆರ್ಎಸ್ಎಸ್ ನಲ್ವ ಇವನು. ಮೈಸೂರಿನ ಉದಯಗಿರಿ ಗಲಾಟೆಗೆ ಆರ್ಎಸ್ಎಸ್ ಕಾರ್ಯಕರ್ತ ಸುರೇಶ್ ಕಾರಣ ಎಂಬುದು ಕಾಂಗ್ರೆಸ್ ವಾದ. ಈ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ನೀಡಲಾಗಿದೆ. ಯುವ ಕಾಂಗ್ರೆಸ್ ಮುಖಂಡರಿಂದ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಆರೋಪಿ ಸುರೇಶ್ ಪ್ರತಾಪ್ ಸಿಂಹನ ಬಂಟನಾಗಿದ್ದಾನೆ. ಮೈಸೂರಿನ ಶಾಂತಿ ನೆಮ್ಮದಿ ಕೆಡಿಸುವುದರಲ್ಲಿ ಪ್ರತಾಪ್ ಸಿಂಹ ಕೈವಾಡವಿದೆ. ಈ ಇಬ್ಬರನ್ನು ತನಿಖೆಗೆ ಒಳಪಡಿಸಿದರೆ ಪ್ರಕರಣದ ಸತ್ಯಾಂಶ ಹೊರಬರುತ್ತದೆ ಎಂದು ಮನವಿ ಮಾಡಲಾಗಿದೆ. ಈ ಮಧ್ಯೆ ಸುರೇಶ್ ಆರ್ಎಸ್ಎಸ್ ಕಾರ್ಯಕರ್ತ ಅಲ್ಲವೇ ಅಲ್ಲ ಎಂದಿದೆ ಬಿಜೆಪಿ. ಆರೋಪಿ ಸುರೇಶ್ಗೂ ಬಿಜೆಪಿಗೂ ಸಂಬಂಧವೇ ಇಲ್ಲ. ಆತ ನಮ್ಮ ಪಕ್ಷದ ಕಾರ್ಯಕರ್ತನೇ ಅಲ್ಲ ಎಂದಿದ್ದಾರೆ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ. ಸುರೇಶ್ ಆರ್ಎಸ್ಎಸ್ನವನು ಅಂತ ಸಾಬೀತಾದರೆ ರಾಜಕೀಯದಿಂದ ನಿವೃತ್ತಿಯಾಗುತ್ತೇನೆ ಎಂದರು. ಅವಹೇಳನಕಾರಿಯಾಗಿ ಬರೆದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಯಾರು ಹಾಕಿದನ್ನ? ಆರ್ಎಸ್ಎಸ್ ಚಡ್ಡಿವಾಲ ಅಂತ ಹೇಳಿದ್ ನೋಡಿ, ಇಲ್ಲಿದೆ ಫೋಟೋ ಹತ್ರ. ದಿಸ್ ಇಸ್ ದ ಮ್ಯಾನ್. ಇಸ್ ಹಿ ನಾಟ್ ಫ್ರಮ್ ಆರ್ಎಸ್ಎಸ್? ಈ ಸಿಟ್ಟಿಂಗ್ ಇನ್ ಬೈಠಕ್ ಆಫ್ ಆರ್ಎಸ್ಎಸ್. ಸುರೇಶ್ ಅಣ್ಣ ಅಲಿಯಾಸ್ ಹೆಸರೇನು ಪಾಂಡುರಂಗ, ಇದು RSS ನಲ್ವ ಇವನು. ಅವ್ರು ಹೇಳ್ತಾರೆ RSS ಅವರು ಅಂತೇಳಿ. ಅವ್ರು ಏನಾದ್ರು ಪ್ರೂವ್ ಮಾಡ್ಬಿಟ್ರೆ ನಾನು ರಾಜಕೀಯ, ನಾನು 31 ವರ್ಷ ನಾನು ರಾಜಕೀಯ 33 ವರ್ಷ ಆಯ್ತು, 34 ವರ್ಷ ಆಯ್ತು ನಮ್ಮ ರಾಜಕೀಯಕ್ಕೆ ಬಂದು. ನಾನು ರಾಜಕೀಯ ನಿವೃತ್ತಿ ತಗೋತೀನಿ. ಹಂಗೇನಾದ್ರು RSS ಅವ್ರ ಕೈವಾಡ ಇಲ್ಲ ಅಂದ್ರೆ ಲಕ್ಷ್ಮಣ್ ನಿವೃತ್ತಿ ತಗೋತಾನ ಕೇಳಿ. ರಾಜಕೀಯ ರಂಪಾಟದ ಮಧ್ಯೆಯೇ ಹೊತ್ತಿ ಉರಿದಿದ್ದ ಉದಯಗಿರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದರು. ಘಟನೆ ನಡೆದ 4 ದಿನಗಳ ಬಳಿಕ ಬಂದು ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು. ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಉತ್ತರ ಪ್ರದೇಶದ ಬುಲ್ಡೋಸರ್ ಸಂಸ್ಕೃತಿ ಮಟ್ಟಕ್ಕೆ ನಮ್ಮ ಜನ ಹೋಗಿಲ್ಲ ಎಂದರು. ಯಾರು ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ. ಕಾನೂನನ್ನು ಕೈಗೆತ್ತಿಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ. ಅವ್ರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಈ ದೇಶದ ಈ ನೆಲದ ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ತೇವೆ. ಪೊಲೀಸ್ ಇಲಾಖೆಗೆ ಪಕ್ಷ ಮುಖ್ಯ ಅಲ್ಲ, ಪೊಲೀಸ್ ಇಲಾಖೆಗೆ ಕಾನೂನನ್ನು ರಕ್ಷಣೆ ಮಾಡೋದು ಮುಖ್ಯ. ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಸಮುದಾಯಕ್ಕೆ ಸೇರಿರಲಿ, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅಂತಾನೆ ಪೊಲೀಸ್ ಇಟ್ಟಿರೋದು. ಇಷ್ಟೇ ನಾನು ಹೇಳೋದು. ಇದರಲ್ಲಿ ರಾಜಕೀಯ ಮಾಡಬಾರ್ದು. ಯಾರೇ ಆಗಲಿ, ಯಾವ ಪಕ್ಷದವರೇ ಆಗಲಿ, ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಏನಿಲ್ಲ. ಇಲ್ಲಿ ರಾಜಕೀಯ ಮಾಡಬಾರ್ದು. ದಿಸ್ ಈಸ್ ಓನ್ಲಿ ರಿಲೇಟೆಡ್ ಟು ಲಾ ಅಂಡ್ ಆರ್ಡರ್ ಸಿಚುವೇಶನ್. ಅಷ್ಟು ಬಿಟ್ರೆ ಇಲ್ಲಿ ಯಾವ ರಾಜಕೀಯನೂ ಮಾಡಬಾರ್ದು. ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಆದರೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು ರೀತಿ ಇರುತ್ತೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಅವ್ರ ಮನೆಗಳನ್ನು ಕೆಡುತ್ತಾರೆ. ಅಷ್ಟು ಮಟ್ಟಿಗೆ ಅವರು ಶಾಂತಿ ಕಾಪಾಡೋದಕ್ಕೆ ಅವ್ರ ಕ್ರಮ ಅದು. ಕರ್ನಾಟಕದಲ್ಲಿ ಅಂತ ಪರಿಸ್ಥಿತಿ ಬಂದಾಗ ನೋಡೋಣಂತೆ ಮುಂದೆ. ನಮಗೆ ಸದ್ಯಕ್ಕೆ ನಮ್ಮ ಜನ ಆ ಮಟ್ಟಕ್ಕೆ ಹೋಗಿಲ್ಲ ಅಂತೇಳಿ ನಮ್ಗೆ ಅನ್ಸುತ್ತೆ. ನಾವು
ವಿದಿನ್ ಅವರ್ ಲಿಮಿಟೇಷನ್ಸ್ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ತೇವೆ, ಅದರಲ್ಲಿ ಏನು ತೊಂದರೆ ಇಲ್ಲ ನಮ್ಗೆ. ಈ ಮಧ್ಯೆ ಉದಯಗಿರಿ ಹುತ್ತಿ ಉರಿಯಲು ಕಾರಣನಾದ ಸತೀಶ್ನನ್ನ 1 ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಗಲಭೆ ಬಗ್ಗೆ ಸ್ಥಳ ಮಹಜರು ಮಾಡಲು ಅವಕಾಶ ನೀಡಿದೆ ಕೋರ್ಟ್. ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಹಾಕಿದ ಮೊಬೈಲ್ ಸೀಸ್ ಮಾಡಿದ್ದು ಸಿಸಿಬಿ ಟೀಮ್ ತನಿಖೆ ಮಾಡುತ್ತಿದೆ. ಸುರೇಶ್ ಸ್ಟೇಟಸ್ ಹಾಕುವ ಮುನ್ನ ಯಾರ್ಯಾರಿಗೆ ಕಳಿಸಿದ್ದ, ಪೋಸ್ಟ್ ಕ್ರಿಯೇಟ್ ಮಾಡಿದ್ದು ಯಾರು ಎಂಬುದರ ಮೂಲ ಕೆದಕಿದೆ ಸಿಸಿಬಿ. ಕನ್ನಡ, ಇಂಗ್ಲಿಷ್ ಹೊರತುಪಡಿಸಿ ಇತರೆ ಭಾಷೆಗಳ ಬಗ್ಗೆ ಜ್ಞಾನ ಸುರೇಶ್ಗೆ ಇಲ್ಲ. ಅರೇಬಿಕ್ ಭಾಷೆಯಲ್ಲಿ ಸುರೇಶ್ಗೆ ಬರೆದುಕೊಟ್ಟವರು ಯಾರು ಎಂಬುದರ ತನಿಖೆ ಆಗ್ತಿದೆ. 1000 ಜನರ ಮೇಲೆ ಎಫ್ಐಆರ್ ಆಗಿದ್ದು 50ಕ್ಕೂ ಹೆಚ್ಚು ಮಂದಿಯ ಗುರುತು ಪತ್ತೆಯಾಗಿದೆ. 25ಕ್ಕೂ ಹೆಚ್ಚು ಮಂದಿ ಶಂಕಾಸ್ಪದ ವ್ಯಕ್ತಿಗಳ ವಿಚಾರಣೆ ನಡೆದಿದೆ. ತಲೆಮರೆಸಿಕೊಂಡಿರುವ 100 ಗಲಭೆಕೋರರಿಗಾಗಿ ಶೋಧವೂ ನಡೆದಿದೆ. ಮೈಸೂರಿನಲ್ಲಿ ಇಷ್ಟೆಲ್ಲ ಬೆಳವಣಿಗೆ ತನಿಖೆ ಆಗ್ತಿರೋವಾಗಲೇ ಪ್ರಚೋದನಾಕಾರಿ ಭಾಷಣ ಮಾಡಿದ ಮುಫ್ತಿ ಮುಷ್ತಾಕ್ ಎಲ್ಲಿದ್ದಾನೆ ಎಂಬ ಬಗ್ಗೆ ಸುಳಿವೇ ಇಲ್ಲ. 100 ಜನರನ್ನ ಪ್ರಚೋದಿಸಿದ್ದ ಮುಷ್ತಾಕ್ ಮೇಲೆ ಕಂಪ್ಲೇಂಟ್ ಆಗ್ತಿದ್ದಂತೆ ನಾಪತ್ತೆಯಾಗಿದ್ದಾನೆ. ಕೇರಳದಲ್ಲಿ ಮುಷ್ತಾಕ್ ತಲೆಮರೆಸಿಕೊಂಡ ಶಂಕೆ ಇದ್ದು ಮುಷ್ತಾಕ್ ಬಂಧನಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಅವಿತು ಕುಳಿತವನ, ಯಾಕಂದರೆ ರಾಜಾರೋಷವಾಗಿ ತನ್ನ ಜನರನ್ನು ಸೇರಿಸ್ಕೊಂಡು ಅವರ ಮುಂದೆ ಉತ್ತರ ಕುಮಾರನ ಪೌರುಷ ತೋರಿಸ್ಕೊಳ್ಳೋದು ಬಹಳ ಸುಲಭ. ಆದರೆ ಕುಮಾರನ ಪೌರುಷ ತೋರಿಸಿದಂಥವ್ರು ನಿಜಕ್ಕೂ ಕೂಡ ಪೌರುಷ ಇದ್ದರೆ ಅಂಥ ಸಂದರ್ಭದಲ್ಲಿ ಬಂದು ಪೊಲೀಸರ ಮುಂದೆನೇ ಹಾಜರಾಗಬೇಕಾಗಿತ್ತು. ಅದು ಬಿಟ್ಟು ಎಲ್ಲೋ ಹೋಗಿ ಅಡಗಿ ಕೂತ್ಕೊಳ್ಳೋದಲ್ಲ, ಇಂತಹ ವ್ಯಕ್ತಿಗಳನ್ನು ಹುಡುಕುವಂಥ ಕೆಲಸವನ್ನು ಕಾಕಿ ಮಾಡ್ತಾ ಇದೆ. ಇನ್ನು 2ನೇ ಸುದ್ದಿ ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ವಿವಿಗಳು ಬಂದ್ ಆಗ್ತಿರೋದು ಯಾಕೆ, ಸರ್ಕಾರದ ಸಂಪುಟದ ಉಪಸಮಿತಿ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಶಿಫಾರಸನ್ನು ಈಗಾಗಲೇ ಮಾಡಿರುವಂಥದ್ದು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ.